Hi, hello, welcome to my channel GC Tutorials Mysuru. So I hope you all good. ಸೊ ಇವತ್ತಿನ ಸೆಷನ್ನಲ್ಲಿ ನುಡಿಗಟ್ಟುಗಳು ಮುಂದುವರೆದ ಭಾಗ ಪಾರ್ಟ್ 2 ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ಸೊ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ಕೂಡ ನಿಮಗೆ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇಂದಿನ ಸೆಷನ್ನಲ್ಲಿ ನುಡಿಗಟ್ಟುಗಳು ಅಂತ ಹೇಳಿದ್ರೆ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ವಿ. ಸೊ ನುಡಿಗಟ್ಟುಗಳು ಅಂತ ಅಂದ್ರೆ ಏನು? ಈ ನುಡಿಗಟ್ಟುಗಳು ಅಂದ್ರೆ ಗಟ್ಟಿಯಾದ ನುಡಿಯೇ ನುಡಿಗಟ್ಟು ಎಂದು ಅರ್ಥೈಸಬಹುದು. ಏನಂತ ಹೇಳ್ಬಹುದು? ಗಟ್ಟಿಯಾದ ನುಡಿಯೇ ನುಡಿಗಟ್ಟು ಎಂದು ಅರ್ಥೈಸಬಹುದು. ಒಂದು ರೀತಿಯಲ್ಲಿ ಈ ನುಡಿಗಟ್ಟುಗಳು ಈ ಅಲಂಕಾರಗಳಂತೆ ವಾಗ್ದೇವತೆಗೆ ತೊಡಿಸಿದ ಒಂದು ತೊಡುಗೆಗಳು ಅಂತಾನು ಕೂಡ ಹೇಳ್ಬಹುದು ಅಂತ ನಾನು ಇಂದಿನ ಒಂದು ಸೆಷನ್ನಲ್ಲೇ ಕೂಡ ನಿಮಗೆ ಹೇಳಿದ್ದೆ. ಅದರ ಜೊತೆಗೆ ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ನುಡಿಗಟ್ಟುಗಳಾಗಲಿ ಅಥವಾ ಪಡೆ ನುಡಿಗಳಾಗಲಿ ಇಲ್ಲದೆ ಭಾಷೆಯೇ ಇಲ್ಲವೆಂದು ಹೇಳಿದರೆ ತಪ್ಪಾಗಲಾರದು, ಹೌದಲ್ವಾ? ಸೊ ಈ ನುಡಿಗಟ್ಟು ಅಥವಾ ಪಡೆನುಡಿಗಳು ಇಲ್ಲದೆ ಇರ್ತಕ್ಕಂಥ ಭಾಷೆನೇ ಇಲ್ಲ. ಎಲ್ಲ ಭಾಷೆಯಲ್ಲೂ ಕೂಡ ಈ ನುಡಿಗಟ್ಟುಗಳು ಮತ್ತೆ ಪಡೆನುಡಿಗಳು ಇದ್ದೇ ಇರುತ್ತೆ. ಅದರ ಪ್ರಾಮುಖ್ಯತೆ ಅಷ್ಟಿದೆ ಅಂತ ಕೂಡ ಹೇಳ್ಬೋದು. ಸೊ ಇದನ್ನ ಹೇಳ್ತಾ ಇಂದಿನ ಒಂದು ಸೆಷನ್ನಲ್ಲಿ 50 ನುಡಿಗಟ್ಟುಗಳು, ಅದರ ಅರ್ಥ ಮತ್ತು ಉದಾಹರಣೆ ಸಮೇತ ನಾವು 50 ನುಡಿಗಟ್ಟುಗಳನ್ನ ನೋಡಿದ್ವಿ. ಸೊ ಇದರ ಮುಂದುವರೆದ ಭಾಗ ಏನಾಗಿದೆ? 51ನೇ ನುಡಿಗಟ್ಟು ಹಿಮ್ಮೆಟ್ಟು ಅನ್ನೋದು ಆಗಿದೆ. ಸೊ ಇದರಲ್ಲಿ ಈ ಒಂದು ಸೆಷನ್ನಲ್ಲಿನೂ ಕೂಡ 50 ನುಡಿಗಟ್ಟುಗಳು ಇದೆ. ಟೋಟಲ್ 100 ಆಗುತ್ತೆ ನುಡಿಗಟ್ಟುಗಳು, 100 ನುಡಿಗಟ್ಟುಗಳು ಆಗುತ್ತೆ. ಸೊ 51ನೇ ನುಡಿಗಟ್ಟು ಬಂದು ಹಿಮ್ಮೆಟ್ಟು ಅಂದರೆ ಹಿಂದೆ ಸರಿ ಅಥವಾ ಸೋಲಿಸು ಅಂತ ಅರ್ಥ ಬರುತ್ತೆ. ಹಿಮ್ಮೆಟ್ಟು ಅಥವಾ ಸೋಲಿಸು ಅಂದ್ರೆ ಏನು? ಅದಕ್ಕೆ ಉದಾಹರಣೆ ಸಮೇತ ನೋಡೋದಾದ್ರೆ, ಭಾರತೀಯ ಪಡೆಯು ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿತು ಅಂದ್ರೆ ಭಾರತೀಯ ಪಡೆಯು ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿತು ಅಂದ್ರೆ ಸೋಲಿಸಿತು ಅಂತ ಅರ್ಥ ಬರುತ್ತೆ. ಸೊ ಅಭಿಮನ್ಯುವು ಕೌರವ ಸೈನ್ಯವನ್ನು ಹಿಮ್ಮೆಟ್ಟಿಸಿದನು. ಸೊ ಇದು ಎರಡನೆಯ ಉದಾಹರಣೆ. ಅಭಿಮನ್ಯುವು ಯಾರ ಸೈನ್ಯವನ್ನ? ಕೌರವರ ಒಂದು ಸೈನ್ಯವನ್ನ ಹಿಮ್ಮೆಟ್ಟಿಸಿದನು. 51ನೇ ನುಡಿಗಟ್ಟು ಬಂದು ವಿಷಕಾರು. ವಿಷಕಾರು ಅಂತ ಹೇಳಿದ್ರೆ ಮತ್ಸರಿಸು ಅಥವಾ ಅಸೂಹೆ ಪಡು, ಮತ್ಸರಿಸು ಅಂತ ಅಂದ್ರೆ ವಿಷ ಕಾರೋದು, ದ್ವೇಷ ಸಾಧಿಸುವುದು ಅಂತ ಅರ್ಥ ಬರುತ್ತೆ. ಅದನ್ನ ಉದಾಹರಣೆ ಸಮೇತ ನೋಡ್ಬೇಕಾದ್ರೆ, ದಾಯಾದಿಗಳಲ್ಲಿ ವಿಷ ಕಾರುವವರೇ ಬಹಳ. ಅಂದ್ರೆ ದಾಯಾದಿಗಳು ಅಂತ ಅಂದ್ರೆ ಯಾರು ಬರ್ತಾರೆ? ಅಣ್ಣ ತಮ್ಮಂದಿರು. ಅವರಲ್ಲಿ ತುಂಬಾ ಬಾಂಧವ್ಯದಲ್ಲಿ ಇರ್ತಕ್ಕಂಥವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ದಾಯಾದಿಗಳಲ್ಲಿ ವಿಷ ಕಾರುವವರೇ ಬಹಳ ಇರ್ತಾರೆ ಅಂತ ಇದರ ಅರ್ಥ ಆಗಿದೆ. ಸೊ ಅನ್ಯರ ಪ್ರಗತಿ ನೋಡಿ ವಿಷ ಕಾರುವ ಸ್ವಭಾವ ಒಳ್ಳೆಯದಲ್ಲ. ಅಂದ್ರೆ ಯಾರೋ ಒಬ್ರು ಬೆಳೀತಿದ್ದಾರೆ, ಅವರು ತುಂಬಾ ಎತ್ತರದಲ್ಲಿದ್ದಾರೆ ಅಂದ್ರೆ ಅವರನ್ನ ನೋಡಿ ವಿಷ ಕಾರುವುದು ಅಥವಾ ಮತ್ಸರಿಸುವುದು, ಅಸೂಯೆ ಪಡೋದು ಒಳ್ಳೆಯದಲ್ಲ ಅಂತ ಇದರ ಅರ್ಥ ಆಗಿದೆ. 53ನೇ ನುಡಿಗಟ್ಟು ಬಂದು ರಾಮರಾಜ್ಯ. ಏನಿದು ರಾಮರಾಜ್ಯ ಅಂದ್ರೆ ಸಂತೃಪ್ತಿ, ಸುಭೀಕ್ಷ ಆಡಳಿತ ಇರ್ತಕ್ಕಂಥ ರಾಜ್ಯವನ್ನ ನಾವು ರಾಮರಾಜ್ಯ ಅಂತ ಹೇಳ್ತೀವಿ. ಈ ನುಡಿಗಟ್ಟಿನ ಅರ್ಥ ಬಂದು ಸುಭಿಕ್ಷವಾದ ಆಡಳಿತ ಅಥವಾ ಸಂತೃಪ್ತಿಯಿಂದ ನಡೆಸ್ತಕ್ಕಂಥ ಆಡಳಿತವನ್ನ ರಾಮರಾಜ್ಯ ಅಂತ ಹೇಳ್ಬಹುದು. ಉದಾಹರಣೆಗೆ, ರಾಮರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖದಿಂದಿದ್ದರು. ರಾಮರಾಜ್ಯ ಅಂತ ಆದ್ರೆ ಪ್ರಜೆಗಳೆಲ್ಲರೂ ಏನಾಗಿರ್ತಾರೆ? ಸುಖದಿಂದ ಇರ್ತಾರೆ. ಬಟ್ ಈಗ ಇಂದಿನ ರಾಜಕಾರಣದಲ್ಲಿ ಅಂದ್ರೆ ಅಟ್ ಪ್ರೆಸೆಂಟ್ ನಾವು ರಾಮರಾಜ್ಯದ ಕನಸು ಕಾಣಬೇಕು ಅಷ್ಟೇ. ಅಂದ್ರೆ ಈಗ ಏನಿದೆ ಪರಿಸ್ಥಿತಿ, ಆ ಪರಿಸ್ಥಿತಿಯನ್ನ ನೋಡಿದರೆ ರಾಮರಾಜ್ಯ ಅನ್ನೋದು ಕನಸು ಕಾಣಬೇಕಾದ ಒಂದು ವಿಷಯ ಅಂತ ಕೂಡ ಹೇಳ್ಬಹುದು. ಮುಂದಿನ ಒಂದು ನುಡಿಗಟ್ಟು ಬಂದು ಗದಾಪ್ರಹಾರ. ಏನಿದರ ಅರ್ಥ? ಗದಾಪ್ರಹಾರ ಅಂದ್ರೆ ನುಡಿಗಟ್ಟಿನ ಅರ್ಥವೇನು? ಬಲವಾದ ಹೊಡೆತ ಅಥವಾ ಮಾರಣಾಂತಿಕವಾಗಿ ಬೀಳ್ತಕ್ಕಂಥ ಪೆಟ್ಟು ಅಂತ ಕೂಡ ಹೇಳ್ಬಹುದು. ಗದಾಪ್ರಹಾರ ಅಂತ ಹೇಳಿದ್ರೆ ಬಲವಾದ ಹೊಡೆತ ಅಥವಾ ಮಾರಣಾಂತಿಕ ಪೆಟ್ಟು.
ಒಂದು ಉದಾಹರಣೆ ಸಮೇತ ನೋಡೋದಾದ್ರೆ, ಭೀಮನು ದುರ್ಯೋಧನನ ಮೇಲೆ ಗದಾ ಪ್ರಹಾರ ಮಾಡಿದನು. ಭೀಮ ದುರ್ಯೋಧನಿಗೆ ಒಂದು ಮಾರಣಾಂತಿಕ ಪೆಟ್ಟನ್ನು ಮಾಡಿದನು ಅಥವಾ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದನು ಅಂತ ಇದರ ಅರ್ಥ ಬರುತ್ತೆ. ಭಾಸ್ಕರನು ಎದುರಾಳಿಯು ಸಾಯುವಂತೆ ಗದಾ ಪ್ರಹಾರ ಮಾಡಿದನು. ಸೊ ಭಾಸ್ಕರ ಏನ್ ಮಾಡ್ತಾನೆ, ಎದುರಾಳಿ ಸಾಯುವ ಹಾಗೆ ಗದಾ ಪ್ರಹಾರ ಅಂದ್ರೆ ಬಲವಾದ ಹೊಡೆತವನ್ನ ಕೊಡ್ತಾನೆ ಅಂತ ಇದರ ಅರ್ಥವಾಗಿದೆ. ಮುಂದಿನ ಒಂದು ನುಡಿಗಟ್ಟು ಯಾವುದು ಅಂದ್ರೆ ಮಾನದಂಡ ಅಂತ ಹೇಳಿದ್ರೆ ಅರ್ಹತೆ ಅಥವಾ ಅಳೆಯುವಿಕೆ. ನಾವು ಏನು ಒಂದು ಹೇಳ್ತೀವಿ ಅವ್ರನ್ನ ಹೀಗೆ ಹಾಗೆ ಅಂತ ಏನು ಹೇಳ್ತಾ ಇರ್ತೀವಲ್ಲ, ಅದನ್ನ ನಾವೇನಂತೀವಿ, ಮಾನದಂಡ ಅಂತ ಹೇಳ್ತೀವಿ. ಅರ್ಹತೆ ಅಂದ್ರೆ ಅವ್ರನ್ನ ಅಳೆಯುವಿಕೆ ಅಂತ ಕೂಡ ಹೇಳ್ತೀವಿ. ಏನದರ ಅರ್ಥ ಒಂದು ಉದಾಹರಣೆ ಸಮೇತ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ ಪಡೆದ ಅಂಕಗಳೇ ವ್ಯಕ್ತಿತ್ವದ ಮಾನದಂಡವಲ್ಲ. ಅಂದ್ರೆ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಒಂದು ಅಂಕಗಳನ್ನ ನೋಡಿ ಒಂದು ವ್ಯಕ್ತಿಯ ಮಾನದಂಡವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಅವರ ಅರ್ಹತೆಯನ್ನ ಅಥವಾ ಅವರ ಒಂದು ಏನು ಗುಣಗಳಿರುತ್ತೆ ಅದನ್ನ ಅಳಿಯೋದಿಕ್ಕೆ ಬರೀ ಅಂಕಗಳಿಂದ ಸಾಧ್ಯವಿಲ್ಲ ಅಂತ ಹೇಳ್ಬಹುದು. ಮಹಾತ್ಮರ ಸಾಧನೆಯೇ ಅವರ ಉನ್ನತಿಯ ಮಾನದಂಡವಾಗಿರುತ್ತದೆ. ಮಹಾತ್ಮ ಅಂದ್ರೆ ಒಂದು ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥವರ ಸಾಧನೆ ಅವರ ಉನ್ನತಿ ಅಂತ ಹೇಳಿದವರು ಪ್ರಗತಿಗೆ ಇರುತ್ತೆ ಅಂತ ಹೇಳ್ಬಹುದಾಗಿದೆ. ಮುಂದಿನ ಒಂದು ಏನು ನುಡಿಗಟ್ಟು ಬಂದು ಕೈ ಕೆಸರು ಮಾಡಿಕೋ. ಈ ನುಡಿಗಟ್ಟಿನ ಅರ್ಥ ಏನು? ಕೈ ಕೆಸರು ಮಾಡಿಕೋ ಅಂತ ಹೇಳಿದ್ರೆ ಶ್ರಮ ಪಡು ಅಥವಾ ಕಷ್ಟ ಪಡು ಅಂತ ಹೇಳ್ಬಹುದು. ಶ್ರಮ ಪಡು ಅಥವಾ ಕಷ್ಟ ಪಡು. ಏನಿದರ ಅರ್ಥ? ಶ್ರಮ ಪಡು ಅಥವಾ ಕಷ್ಟ ಪಡು ಅಂತ ಹೇಳಿದ್ರೆ ಜೀವನದಲ್ಲಿ ಮುಂದೆ ಬರಬೇಕಾದರೆ ಕೈ ಕೆಸರು ಮಾಡಿಕೊಳ್ಳಬೇಕು. ಅಂದ್ರೆ ಜೀವನದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಶ್ರಮ ಪಡಬೇಕು, ಕಷ್ಟ ಪಡಬೇಕು. ಆಗ್ಲೇ ನಾವು ಜೀವನದಲ್ಲಿ ಮುಂದೆ ಬರಬಹುದು ಅನ್ನೋ ಒಂದು ತಾತ್ಪರ್ಯ ಇದರಲ್ಲಿ ಇದೆ. ಕೈ ಕೆಸರು ಮಾಡಿಕೊಂಡಾಗ ಬಾಯಿ ಮೊಸರಾಗುತ್ತದೆ ಅಂತ ಹೇಳಿದ್ರೆ ನಾವು ತುಂಬಾ ಶ್ರಮ ಪಟ್ಟು ದುಡಿದರೆ ಹೊಟ್ಟೆ ತುಂಬಾ ಊಟವನ್ನ ಮಾಡಬಹುದು. ಕಷ್ಟಪಟ್ಟು ದುಡಿಮೆ ಮಾಡಿದರೆ ಮಾತ್ರ ನಮಗೆ ಬೇಕಿದ್ದನ್ನೆಲ್ಲ ಕೊಂಡುಕೊಳ್ಳೋ ಅಂತ ಶಕ್ತಿ ಬರುತ್ತೆ. ಅಂದ್ರೆ ಮೊಸರು ಸಿಕ್ಕ ಹಾಗೆ ನಮ್ಗೆ ಬಾಯಿಗೆ. ಅರ್ಥ ಆಗ್ತಿದ್ಯಾ? ಜೋತು ಬೀಳು ಅಂದ್ರೆ ಆಶ್ರಯಿಸು ಅಥವಾ ಪರಾವಲಂಬಿಯಾಗು. ಅಲ್ಲಿ ಲಾ ಮಿಸ್ ಆಗಿದೆ, ಒಂದು ಪರಾವಲಂಬಿಯಾಗು ಲಾ ಬರ್ಬೇಕಿತ್ತು, ಅದು ಒಂದು ಮಿಸ್ ಆಗಿದೆ. ಅದನ್ನ ಕರೆಕ್ಟ್ ಆಗಿ ನೋಡಿ ಬರ್ಕೊಳ್ಳಿ. ಆಶ್ರಯಿಸು ಅಂದ್ರೆ ಪರಾವಲಂಬಿಯಾಗು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅಂತ ಅರ್ಥ. ಇತರರ ಕೊರಳಿಗೆ ಜೋತು ಬೀಳದೆ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು. ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ಪ್ರತಿಯೊಂದಕ್ಕೂ ಬೇರೆಯವರ ಒಂದು ಸಹಾಯವನ್ನ ನಾವು ನಿರೀಕ್ಷೆ ಮಾಡದೆ ನಮ್ಮ ಒಂದು ಸ್ವತಂತ್ರವಾಗಿ ನಾವು ದುಡಿಮೆಯನ್ನ ಮಾಡ್ತಾ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು ಅನ್ನೋದು ಇದರ ಅರ್ಥ ಅಥವಾ ತಾತ್ಪರ್ಯ ಆಗಿದೆ. ಜೋತು ಬಿದ್ದು ಜೀವನ ನಡೆಸುವವ ಹೋರಾಟಗಾರ ನೆನೆಸಲಾರ. ಅಂದ್ರೆ ತುಂಬಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಪರಾವಲಂಬಿಯಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವತ್ತಿಗೂ ಕೂಡ ಹೋರಾಟಗಾರ ಅಂತ ಅವನು ಅನ್ನಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅವನು ಯಾವತ್ತಿದ್ರೂ ಪರಾವಲಂಬಿ ಅಂತ ಅನ್ನಿಸಿಕೊಳ್ತಾನೆ ಅಂತ ಇದರ ತಾತ್ಪರ್ಯ ಆಗಿದೆ. ಮೈಮರೆ ಅಂತ ಹೇಳಿದ್ರೆ ಏನು? ಮೈಮರೆ ಅಂದ್ರೆ ಎಚ್ಚರ ತಪ್ಪು ಅಥವಾ ತಲ್ಲೀನನಾಗು. ಮೈಮರೆ ಇದರ ಅರ್ಥ ಎಚ್ಚರ ತಪ್ಪು ಅಥವಾ ತಲ್ಲೀನನಾಗು. ಉದಾಹರಣೆ, ಬಿಸ್ಮಿಲ್ಲಾ ಖಾನರ ಶಹನಾಯಿ ವಾದನ ಮೈಮರೆತು ಕೇಳುವಂತಿತ್ತು. ಅಂದ್ರೆ ಇದರ ಅರ್ಥ ಏನು? ತುಂಬಾ ಚೆನ್ನಾಗಿರ್ತಕ್ಕಂಥದ್ದನ್ನ ಕೇಳಿದಾಗ ನಾವೇನ್ ಮಾಡ್ತೀವಿ? ಮೈ ಮರೆತು ಕೇಳ್ತಾ ಇರ್ತೀವಿ. ಬಿಸ್ಮಿಲ್ಲಾ ಖಾನರ ಒಂದು ಶಹನಾಯಿಯ ವಾದನ ಅಷ್ಟು ಸುಂದರವಾಗಿ ಅಂತ ಒಂದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಾದನವನ್ನ ನಾವು ಕೇಳಿದಾಗ ಏನಾಗಿರುತ್ತೆ? ನಮಗೆ ಮೈ ಮರೆತು ಕೇಳುವಂತೆ ಆಗಿರುತ್ತೆ. ಅದರ ಒಂದು ಉದಾಹರಣೆ ಇದು. ಯಾವುದಕ್ಕೆ? ಮೈಮರೆ ಅನ್ನೋದಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಬಂದು ಅದೇ ಒಂದು ಮೈಮರೆ, ಅದಕ್ಕೆ ಒಂದು ಉದಾಹರಣೆ ಯಾವುದಪ್ಪ ಹೇಳಿದ್ರೆ, ಮೈ ಮರೆತು ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಿದ್ದಾಗ ಮನೆ ಕಳುವಾಯಿತು. ಅಂದ್ರೆ ಮನೆಯನ್ನ ಯಾರೋ ದೋಚ್ಕೊಂಡು ಹೋದ್ರೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ಮೈ ಮರೆತು ಕ್ರಿಕೆಟ್ ಪಂದ್ಯವನ್ನ
ನೋಡೋದು. ಅಂದರೆ ಅದರ ಮೇಲೆ ಅಷ್ಟು ಇಂಟ್ರೆಸ್ಟಿಂದ ನಾವು ನೋಡ್ತಾ ಇರ್ತೀವಿ. ಮನೆಯಲ್ಲಿ ಕಳ್ತನ ಆದ್ರೂ ಕೂಡ ನಮ್ಮ ಗಮನಕ್ಕೆ ಬರದೇ ಇರೋವಂಥದ್ದನ್ನ ನಾವು ಮೈಮರೆ ಅಂತ ಹೇಳೋದು. ಸೊ ಮೈ ತಣ್ಣಗಾಗು ಅಂದರೆ ಮರಣ ಒಂದು ಅಥವಾ ಶಕ್ತಿಹೀನನಾಗು. ಮೈ ತಣ್ಣಗಾಗು ಅಂದರೆ ಈಗ ಒಂದು ಡೆತ್ ಆಗಿರುತ್ತೆ ಅಂದರೆ ಅವ್ರಿಗೆ ಏನಾಗಿರುತ್ತೆ, ಅವ್ರ ಮೈ ತುಂಬ ಕೋಲ್ಡ್ ಆಗೋದು, ಅಂದರೆ ತುಂಬ ಮರಣ ಹೊಂದಿದ ವ್ಯಕ್ತಿಗೆ ಮೈ ತಣ್ಣಗಾಗಿದೆ ಅಂದರೆ ಅದರ ಅರ್ಥ ಏನು? ಮೈ ತಣ್ಣಗಾಗು ಅಂದರೆ ಆ ವ್ಯಕ್ತಿ ಇನ್ನಿಲ್ಲ ಎಂದು ಅರ್ಥ ಬರುತ್ತೆ. ಶಕ್ತಿಹೀನನಾಗು ಅಂದರೆ ಎಲ್ಲವನ್ನು ಕಳೆದುಕೊಂಡಿರುವನಂತೆ ಇದ್ದ ಹಾಗೆ. ಈ ಶಕ್ತಿ ಏನು ಇಲ್ಲದೆ ಇರುವವನನ್ನು ಏನಂತ ಕರಿತೀವಿ ನಾವು? ಮೈ ತಣ್ಣಗಾಗು ಅಥವಾ ಮರಣ ಹೊಂದಿದ ವ್ಯಕ್ತಿಗೆ ಸಮಾನ ಅಂತ ಕರಿತೀವಿ. ಉದಾಹರಣೆ, ಮೈ ತಣ್ಣಗಾಗಿರುವುದನ್ನು ಕಂಡು ರೋಗಿಯು ಮರಣ ಹೊಂದಿದನೆಂದು ತಿಳಿಯಬಹುದು. ಯಾವಾಗ ಒಬ್ಬ ವ್ಯಕ್ತಿ ಮೈಗೆ ಹುಷಾರಿಲ್ಲದೆ ಇರತಕ್ಕಂಥ ವ್ಯಕ್ತಿಯ ಮೈ ಯಾವಾಗ ತಣ್ಣಗಾಗುತ್ತೆ ಆಗ ನಾವು ಏನಂತ ಹೇಳ್ಬೋದು? ಆ ವ್ಯಕ್ತಿಯು ಮರಣ ಅಪ್ಪಿದ್ದಾನೆ ಅಥವಾ ಹೊಂದಿದ್ದಾನೆಂದು ತಿಳಿಯಬಹುದಾಗಿದೆ. ಇದರ ತಾತ್ಪರ್ಯ ಇಷ್ಟೇ. ನೆಕ್ಸ್ಟ್ ಬಂದು 60ನೆಯ ಒಂದು ನುಡಿಗಟ್ಟು ಯಾವುದು? ತೂರಿ ಬಿಡು ಅಂದರೆ ಧಿಕ್ಕರಿಸು ಅಥವಾ ಅಪಪ್ರಚಾರ ಮಾಡು. ತೂರಿ ಬಿಡೋದು ಅಂದರೆ ಏನೋ ಒಂದು ಬಾಯಿಗೆ ಬಂದಂತೆ ಹೇಳ್ತಿರ್ತಾರೆ, ಅದನ್ನ ಅಪಪ್ರಚಾರ ಮಾಡೋದು ಅಂತ. ಅಥವಾ ಧಿಕ್ಕರಿಸು ಅಂದರೆ ಏನಾದರೂ ಹೇಳಿ ಏನಾದರೂ ಮಾಡಲಿ ಅದಕ್ಕೆ ಡೋಂಟ್ ಕೇರ್ ಅಂತೀವಲ್ಲ, ಆ ರೀತಿ ಯಾವುದೋ ಒಂದು ವಿಷಯವನ್ನ ನಾವು ಧಿಕ್ಕರಿಸೋದು ಅಥವಾ ಅಪಪ್ರಚಾರ ಮಾಡಿಕೊಂಡು ಓಡಾಡೋದನ್ನು ನಾವು ತೂರಿ ಬಿಡೋದು ಅಂತ ಹೇಳ್ತೀವಿ. ಉದಾಹರಣೆ, ಪುರಂದರ ದಾಸರು ತಮ್ಮ ಸಂಪತ್ತನ್ನೆಲ್ಲ ತೂರಿ ಬಿಟ್ಟು ಇಚ್ಛೆಯ ತಿರುಕರಾದರು. ಅಂದರೆ ಅವರಿಗೆ ಇಷ್ಟ ಬಂದದ್ದನ್ನು ಮಾಡಬೇಕು ಅಂದ್ಕೊಂಡು ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ಒಂದು ಸಂಪತ್ತನ್ನು ಏನು ಮಾಡಿದ್ರು? ಅವರು ಧಿಕ್ಕರಿಸಿ ತೂರಿ ಬಿಟ್ಟು ಹೊರಗಡೆ ಬಂದರು ಅಂತ ಅರ್ಥ ಆಗಿದೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಯಾವುದು? ಮಾನ ಮರ್ಯಾದೆ ತೂರು ಬಿಟ್ಟು ಜೀವನ ನಡೆಸಬಾರದು. ಅಂದರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಏನೋ ಒಂದು ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಟು ನಾವು ಒಂದು ಜೀವನವನ್ನು ನಡೆಸಬಾರದು ಅಂತ ಅರ್ಥ. ಮಾನ ಮರ್ಯಾದೆಯನ್ನು ತೂರಿ ಬಿಟ್ಟು ಜೀವನವನ್ನು ನಡೆಸಬಾರದು ಅಂತ ಅರ್ಥ ಬರುತ್ತೆ. ತುಟಿ ಪಿಟಕ್ಕೆನ್ನು ಅಂತ ಹೇಳಿದ್ರೆ ಇದರ ಅರ್ಥ ಬಂದು ಮಾತು ಇಲ್ಲದಾಗು ಅಥವಾ ಭಯಪಡು. ಮಾತು ಇಲ್ಲದಾಗು ಅಥವಾ ಭಯಪಡು ಅಂತ ಇದರ ಒಂದು ಅರ್ಥ ಬರುತ್ತೆ. ತುಟಿ ಪಿಟಕ್ಕೆನ್ನು ಅಂತ ಹೇಳಿದ್ರೆ ಮಾತು ಇಲ್ಲದೆ ಇರ್ತಕ್ಕಂಥದ್ದು, ಸದ್ದು ಮಾಡದೇ ಇರ್ತಕ್ಕಂಥದ್ದು, ಭಯ ಪಡುವಂಥದ್ದನ್ನು ನಾವು ತುಟಿ ಪಿಟಕ್ಕೆನ್ನು ಅಂತ ಹೇಳ್ತೇವೆ. ಉದಾಹರಣೆ, ಒಂದು ಮಗುವಿಗೆ ಬಾರಿಸಿದಾಗ ಉಳಿದವರೆಲ್ಲ ತುಟಿ ಪಿಟಕ್ಕೆನ್ನದೆ ಕುಳಿತಿದ್ದರು. ಅಂದರೆ ಶಾಲೆಯಲ್ಲಿ ಎಕ್ಸಾಂಪಲ್, ಈಗ ಒಂದು ಮಗುವಿಗೆ ಏನು ನಾವು ಹೊಡೆದಾಗ ಅಥವಾ ಅವರನ್ನು ಬೈದಾಗ ಬೇರೆ ಉಳಿದವ ಮಕ್ಕಳೆಲ್ಲರೂ ತುಟಿ ಪಿಟಕ್ಕೆನ್ನದೆ ಕುಳಿತಿದ್ದರು. ಅಂದರೆ ಸದ್ದನ್ನು ಅಡಗಿಸಿ ಕುಳಿತುಕೊಂಡಿದ್ದರು ಅಂತ ಅರ್ಥ ಬರುತ್ತೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಏನು? ಸಂದರ್ಭವು ಗಂಭೀರವಾದಾಗ ಎಲ್ಲರೂ ತುಟು ಪಿಟಕ್ಕೆನ್ನುತ್ತಿದ್ದರು ಇನ್ನದಂತೆ ಇದ್ದರು ಅಂತ ಹೇಳಿದ್ರೆ ಯಾವುದೋ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿ